ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಚಿರು. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಶಿಲ್ಪಚಿರು ಅಂತೇಳಿ. ಸೊ ಬಂದು ಇವತ್ತು ತುಪ್ಪ ಕಾಸ್ತೀನಿ. ತುಪ್ಪ ಕಾಸಿದ್ರು ಯಾವ ಥರ ತುಪ್ಪ ಕಾಸ್ತೀನಿ ಅಂತೇಳಿ ನಿಮಗೆ ಹೇಳ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತು ನಾನು ಏನೇನು ಮಾಡಿದೆ ಬೆಳಗ್ಗೆಯಿಂದ. ಸೊ ಹಾಗೆಯೇ ಬೆಣ್ಣೆಯಿಂದ ತುಪ್ಪ ಕಾಸೋದು ಹೇಗೆ, ನಾನು ಯಾವ ಥರ ತುಪ್ಪ ಕಾಸ್ತೀನಿ ಅಂತ ನಿಮಗೆ ಹೇಳ್ತೀನಿ. ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ ತುಪ್ಪ ಕಾಸಿದ ಮೇಲೆ. ಸೊ ಬಂದು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ನುಗ್ಗಿ ಸೊಪ್ಪಿನ ಒಂದು 2 ಎಲೆ ಅಷ್ಟೇ ಬೇಕು. ಆಮೇಲೆ ಎಲೆ ಮೇಲೆ ಸ್ವಲ್ಪ ಸುಣ್ಣ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಎಲೆ ಇಷ್ಟು ಬೇಕಾಗುತ್ತೆ. ಮತ್ತು ಈ ಕಡೆ ಬಂದರೆ ಅರಿಶಿಣ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ. ಸೊ ಇದು ಮೆಂತ್ಯಕಾಳು, ಸಾಸಿವೆ ಪೌಡ್ರ್ ಮಾಡಿರೋಂಥ ಮಿಕ್ಸಿಲಿ ಹಾಕಿರೋಂಥ ಪೌಡರು. ಸೊ ನೋಡಿ, ಇವಾಗ ನಾನು ಕಾಯಿಸ್ಕೊಂಡಿದ್ದೀನಿ ಬೆಣ್ಣೆನ. ಆ ಥರ ಕಾಯಿಸ್ಕೋಬೇಕು ಜಾಸ್ತಿ ಹೊತ್ತು, ಮಿನಿಮಮ್ ಒಂದು 20 ಮಿನಿಟ್ಸ್ ಅಷ್ಟು ಕಾಯಿಸ್ಕೋಬೇಕು ಅದನ್ನು. ಸೊ ಆ ಥರ ಫುಲ್ಲು ಕಾದು ಎಲ್ಲ ನೀರೆಲ್ಲ ಬಿಟ್ಕೊಂಡಿರ್ಬೇಕು ನೀಟಾಗಿ. ಅದು ನೀರಿನ ಅಂಶ ಎಲ್ಲ ಹೋಗಿ ಬರೀ ಆಯಿಲ್ ಮಾತ್ರ ಇರಬೇಕು, ಅದರಲ್ಲಿ ತುಪ್ಪದ ಅಂಶ ಮಾತ್ರ ಇರಬೇಕು. ಸೊ ನೋಡಿ, ಫಸ್ಟ್ ನಾನು ತೋರಿಸೋದಕ್ಕೆ ಅಂತ ಬೆಣ್ಣೆ ಇಟ್ಕೊಂಡಿದ್ದೀನಲ್ಲ ಸ್ವಲ್ಪನ. ಸೊ ಅದು ಇವತ್ತು ತೆಗೆದಿರೋಂಥ ಬೆಣ್ಣೆ. ನಾನು ಅದನ್ನು ಮಾಡ್ತಿದ್ದೀನಲ್ಲ, ಅದು ಒಂದು 2-3 ಟೈಮ್ ನಾನು ಕಡ್ದಿರೋಂಥದ್ದು. ಸೊ ಒಂದು ತಿಂಗಳು ಕೂಡಿಟ್ಟಿರೋಂಥ ಬೆಣ್ಣೆ ಅದು ಫ್ರಿಜ್ಜಲ್ಲಿ. ಸೊ ಬನ್ನಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ನುಗ್ಗಿ ಸೊಪ್ಪಿದೆಯಲ್ಲ, ಅದನ್ನು ಸ್ವಲ್ಪ ನೀರಲ್ಲಿ ಎತ್ಕೊಂಡು ಹಾಕಿ ಅದಕ್ಕೆ. ಅದು ಬೆಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ನುಗ್ಗಿ ಸೊಪ್ಪು ನೀರಲ್ಲಿ ಎತ್ಕೊಂಡು ಹಾಕಿ, ಸ್ವಲ್ಪ ಕರಿಬೇವಿನಲ್ಲಿ ನೀರಲ್ಲಿ ಎಲ್ಲ ನೀರಾಗಿ ಎತ್ಬಿಟ್ಟು ಹಾಕ್ಬೇಕು ಸ್ವಲ್ಪ ಸೊಪ್ಪುಗಳೆಲ್ಲ. ಹಾಗೆ ಬೆಳ್ಳುಳ್ಳಿ ಹಾಕಿ ನೋಡಿ. ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಹಾಗೆ ತಿರುವಿ ಅದನ್ನು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಬೆಣ್ಣೆ ಕಾಯಿಸ್ಕೋಬೇಕಾದ್ರೂ ಹಾಕ್ಬೋದು. ಸೊ ಖಾರದ ಪುಡಿ, ಅರಿಶಿಣ ಪುಡಿ. ಸೊ ಇದು ಪೌಡರು, ಸಾಸಿವೆ ಮತ್ತು ಮೆಂತ್ಯಕಾಳಿನ ಪೌಡರ್. ಇದನ್ನೆಲ್ಲ ಹಾಕಿ ಮತ್ತು ಎಲೆಗೆ ಸ್ವಲ್ಪ ಸುಣ್ಣ ಹಾಕಿ ಹಚ್ಚಿರೋಂಥದ್ದು. ಸೊ ಅದಕ್ಕೆ ಸ್ವಲ್ಪ ಅರಿಶಿಣದಲ್ಲೇ ಹಾಕಬೇಕು. ಅರಿಶಿಣದಲ್ಲೇ ಇಲ್ಲದೇ ಇರೋದ್ರಿಂದ ಸೊ ಅರಿಶಿಣದಲ್ಲೇ ಹಾಕಿಲ್ಲ ನಾನು. ಸೊ ಸಿಕ್ಕರೆ ಆಮೇಲೆ ನೀವು ಹಾಕ್ಬೋದು, ತುಪ್ಪ ಕಾಸಿದ ಮೇಲೂ ಸಹ ಹಾಕ್ಬೋದು. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಿಡಿ ಇಟ್ಬಿಟ್ಟು ಆಮೇಲೆ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ ಅದನ್ನು. ಈ ಥರ ಆಗುತ್ತೆ ನೋಡಿ. ಫಿಲ್ಟ್ರ್ ಮಾಡ್ಕೊಂಡ್ರೆ ಈ ಥರ ತುಪ್ಪ ಆಗುತ್ತೆ. ನಾನು ಈ ಥರನೇ ಮಾಡೋದು ಫ್ರೆಂಡ್ಸ್ ತುಪ್ಪನ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸೊ ತುಪ್ಪ ಕಾಸಿದ ತಕ್ಷಣ ತಿನ್ನಬಾರ್ದು. ಒಂದು 15 ದಿನ ಅಥವಾ 1 ತಿಂಗಳು ಬಿಡಬೇಕು ಅದನ್ನು, ಆವಾಗ ಚೆನ್ನಾಗಿರುತ್ತೆ ತುಪ್ಪ. ಸೊ ನೋಡಿದ್ರಲ್ಲ ನಾನು ಯಾವ ಥರ ತುಪ್ಪ ಕಾಸಿದೆ ಅಂತೇಳಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಮನೆಗೆ ಯಾವ ಥರ ಅಂತೇಳಿ. ನಾನು ಈ ಥರನೇ ಕಾಸೋದು ತುಪ್ಪನ. ಸೊ ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೇಮ್ ಬಂದು ಶಿಲ್ಪಚಿರು ಅಂತೇಳಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಬಾಯ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.